ಈಗ ಮುಂದಿನ ಕಾರ್ಯಕ್ರಮ ಸಿರಿ ಅವರಿಂದ ಮಹಿಳಾ ಸಬಲೀಕರಣ ಎಂಪವರ್ಮೆಂಟ್ talk ಇದೆ. Today I am very happy and privileged to introduce Dr. Siri. Siri is a gynecologist by profession and infertility consultant at Sai Karna, Nagarpattu. Siri is an ardent devotee of Swami and a very active member of Prashant Nagar Sangha. Over to you, Dr. Siri. The topic is power of women. My most humble and loving pronouns and advance for this week. May Swami give me the understanding that it is He who speaks through me and it is He who listens through each one of us. Saya. So, ಇವತ್ತಿನ ಟಾಪಿಕ್ ಪವರ್ ಆಫ್ ವುಮೆನ್. ಯಾಕೆ ಪವರ್ ಆಫ್ ಮ್ಯಾನ್ ಅಂತ ಇಲ್ಲ? ಯಾಕಂದ್ರೆ ನಾವೆಲ್ಲ ಅನ್ಕೋತೀವಿ ಮ್ಯಾನ್ ಇಸ್ ಪವರ್ಫುಲ್ ಅಂಡ್ ವುಮೆನ್ ಆರ್ ವೀಕ್ ಅಂತ. ಟೈಮ್ ಅಂಡ್ ಅಗೇನ್ ಇದನ್ನ ನಾವು ಡಿಸ್ಪ್ರೂವ್ ಮಾಡಿರ್ತೀವಿ. ಎಲ್ಲರಿಗೂ ಗೊತ್ತಲ್ವಾ, IPL ಅಲ್ಲಿ RCB ಎಷ್ಟು ವರ್ಷ ಬೇಕಾಯ್ತು ಟ್ರೋಫಿ ಗೆಲ್ಲಕ್ಕೆ? 16 years. ಅಲ್ಲಿ ವುಮೆನ್ಸ್ RCB ಫಸ್ಟ್ IPL ಅಲ್ಲಿ ಗೆದ್ಬಿಡ್ತು. ಅಷ್ಟೇ ಯಾಕೆ, ಇಲ್ಲಿ ಸ್ಟ್ರೆಂತ್ ನೋಡಿ, ಮಹಿಳಾ ಸ್ಟ್ರೆಂತ್ ಮತ್ತೆ ಮೆನ್ ಸ್ಟ್ರೆಂತ್. ಸೊ ಹೂ ಇಸ್ ಮೋರ್ ಪವರ್ಫುಲ್? ಸೊ ಕಮಿಂಗ್ ಆನ್ ಅ ಸೀರಿಯಸ್ ನೋಟ್, ಸ್ವಾಮಿ ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪವರ್ ಅಂತ ಹೇಳಿದ್ರೆ, ಇಸ್ ಇಟ್ ಫೇಮ್, ಇನ್ಫ್ಲೂಯೆನ್ಸ್, ಮನಿ? ಸೊ ಸ್ವಾಮಿ ಹೇಳ್ತಾರೆ ಗೀತೆಯಲ್ಲಿ, ಹೆಂಗಸರಲ್ಲಿ there is infinite divine power. That is the power we are talking about. So ಗೀತೆಯಲ್ಲಿ ಹೇಳ್ತಾರೆ, the women have 7 divine powers compared to 3 powers in men. So what are those 7 powers? First, reputation or fame, wealth, yakara wealth, virtues, gunagana wealth, speech, which is soft and sweet, intelligence, fortitude, dhairya, courage, patience. These are the 7 powers woman is blessed with. ನಾವು ದೇವರ ಹೆಸರು ಹೇಳಬೇಕಾದ್ರೂ ಕೂಡ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ, ಸೀತಾರಾಮ, ಲಕ್ಷ್ಮೀ ನಾರಾಯಣ ಅಂತ ಹೇಳ್ತೀವಿ. their consonants name is taken first. ಆಮೇಲೆ ಮಾತೃಭೂಮಿ ಅಂತ ಹೇಳ್ತೀವಿ, ಪಿತೃಭೂಮಿ ಅಂತ ಹೇಳ್ತೀವಿ, ಮಾತೃಭಾಷೆ ಅಂತ ಹೇಳ್ತೀವಿ. ನದಿಗಳ ಹೆಸರುಗಳು ಕೂಡ ಅಷ್ಟೇ, ಸುಮಾರು ನದಿಗಳ ಹೆಸರು ವುಮೆನ್ ನೇಮೇ ಇರುತ್ತೆ, ಗಂಗಾ, ಯಮುನಾ, ತುಂಗಾ, ಕಾವೇರಿ ಅಂತ ಹೇಳಿ. ಯಾಕೆಂದ್ರೆ ನದಿಗಳು ಪೋಷಣೆ ಮಾಡ್ತವೆ ಅನ್ನೋ ಒಂದು ವಿಷಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿರೋದೇ ಒಂದು ದುರ್ಲಭ ಅಂತ ಸ್ವಾಮಿ ಹೇಳಿದ್ದಾರೆ. ಅದರಲ್ಲೂ ಭಾರತ ದೇಶದಲ್ಲಿ ಹುಟ್ಟೋದು ಬಹಳ ಪುಣ್ಯ ಅಂತ. And Swami says to be born as a woman is a greater boon. So how lucky we are to be born as a woman in India. And Swami says, so the progress and reputation of the family, society and the country in a whole depends upon the woman of the family. Stree ಅಂತ ಹೇಳಿದ್ರೆ ಅಲ್ಲಿ ಸ ತ ರ ಅಂತ. Another ಏನು? Sa stands for sattvic guna. So every woman is a mixture of all these 3. What are the sattvic gunas? Forbearance, sahane, love, compassion. Ta andre tamasika, shyness, fear, patience, fear of God, patience, fear of sin, patience. ಆಮೇಲೆ ಅಂದ್ರೆ ರಾಜಸಿಕ್ qualities like courage, sacrifice and adventurous spirit. ಈಗ ನಾವು ಅವಾರ್ಡ್ಸ್ ಎಲ್ಲ ಕೇಳಿದ್ರಲ್ವಾ, ಪದ್ಮಶ್ರೀ, ಪದ್ಮವಿಭೂಷಣ ಅವಾರ್ಡ್ಸ್, ಅದಕ್ಕಿಂತ ಇನ್ನೂ ಸೇಕ್ರೆಡ್ ಅವಾರ್ಡ್ ಟೈಟಲ್ಸ್ ಇದೆ ಅಂತ ಹೇಳ್ತಾರೆ ಸ್ವಾಮಿ. ಏನದು ಹೇಳಿದ್ರೆ ಗೃಹಲಕ್ಷ್ಮಿ, ಅಂದ್ರೆ
ಒಂದು ಮನೆಯ ಲಕ್ಷ್ಮಿ ಅಂತ ಹೆಸರು ಪಡ್ಕೊಳ್ಳೋದು. ಇಲ್ಲಲು ಅಂದ್ರೆ ಮಿಸ್ಟ್ರೆಸ್ ಆಫ್ ದ ಹೌಸ್. ಧರ್ಮ ಪತ್ನಿ, ಶಿ ಇಸ್ ಅನ್ ಎಂಬಾಡಿಮೆಂಟ್ ಆಫ್ ಧರ್ಮ. ಅರ್ಧಾಂಗಿನಿ, ಯಾಕಂದ್ರೆ ಮುಂಚೆ ಎಲ್ಲ ದಾನ ಮಾಡ್ಬೇಕಾದ್ರೆ, ಯಜ್ಞಗಳು ಮಾಡ್ಬೇಕಾದ್ರೆ ಪತ್ನಿ ಜೊತೆ ಕೂಡಿ ಮಾಡ್ಬೇಕಾದ್ರೆ ಹಾಗೆ. ಸೊ ಈ ಡಿವೈನ್ ಫೆಮಿನೈನ್ ಇಸ್ ವರ್ಷಿಪ್ಡ್ ಆಸ್ ದುರ್ಗಾ ಶಕ್ತಿ, Durga, Lakshmi and Saraswati. Durga as in strength, Lakshmi as prosperity, Saraswati as wisdom. ಇವ್ರನ್ನ ಕೇವಲ ದೇವರುಗಳಾಗಿ ನೋಡುವಂತದಲ್ಲ, ಈ ಕ್ವಾಲಿಟೀಸ್ ನಮ್ಮನ್ನ ಅಪ್ಲೈ ಮಾಡ್ತಾರೆ. ಈಗ ನಮ್ಮ ಇತಿಹಾಸದಲ್ಲಿ there are so many examples of ಭಾರತೀಯ ಮಹಿಳೆಯರು who have been very great examples of chastity, ಅಂದ್ರೆ ಪರಿಶುದ್ಧತೆ, ಪ್ಯೂರಿಟಿ, truth, modesty and humility. ಯಾರು ಹೇಳಿದ್ರೆ ಸತಿ ಸಾವಿತ್ರಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅವಳ ಭಕ್ತಿಯಿಂದ ಯಮನಿಂದ ಅವಳ ಸತ್ತ ಗಂಡಿನ ವಾಪಸ್ ಬರ್ತಾರೆ. ಸೊ ಸ್ವಾಮಿ ಹೇಳ್ತಾರೆ, ಇತಿಹಾಸದಲ್ಲಿ ಯಾರಾದ್ರೂ ಒಬ್ರು ಗಂಡಸನ್ನಾದ್ರ ನೋಡಿದೀರಾ ಅವ್ರ ಹೆಂಡತಿ ವಾಪಸ್ ಕರ್ಕೊಂಡು ಬಂದಿರೋದು? ಇನ್ನೊಂದು ಮೊದಲೇ ರೆಡಿ ಆಗ್ತಿರ್ತಾರೆ. ಹಾಗೆ ಚಂದ್ರಮತಿ ಅವಳ ಪವಿತ್ರತೆಯಿಂದ, ಸತ್ಯತೆಯಿಂದ ಕಾಡುಗಿಚ್ಚನ್ನ ಹಾರಿಸ್ತಾರೆ. ಆಮೇಲೆ ದಮಯಂತಿ ಅವಳ ಮೇಲೆ ಕೆಟ್ಟ ದೃಷ್ಟಿ ಬಿಟ್ಟಂತ ಆ ಬೇಟೆಗಾರನ್ನ ಭಸ್ಮ ಮಾಡ್ಬಿಡ್ತಾರೆ. ಅದು ಹ್ಯಾಕ್ ಸಾಧ್ಯ? ಅವಳು ಪ್ಯೂರಿಟಿಯಿಂದ, ವೃತ್ತಿಯಿಂದ. ಸೀತೆ ಅಗ್ನಿ ಪರೀಕ್ಷೆಯಿಂದ ವಾಪಸ್ ಬರ್ತಾಳೆ. ಶಿ ಪ್ರೂವ್ಸ್ ಹರ್ ಪ್ಯೂರಿಟಿ. ದ್ರೌಪದಿನ ಪತಿವ್ರತ, ಐಡಿಯಲ್ ಪತಿವ್ರತ ಅಂತ ಹೇಳ್ತಾರೆ ಸ್ವಾಮಿ. ಸೊ ಇವೆಲ್ಲ ನಮ್ಮ ಭಾರತೀಯ ಇತಿಹಾಸದಲ್ಲಿ ಇರುವಂತಹ ಐಡಿಯಲ್ ವುಮೆನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ದೇರ್ ಆರ್ ಸಮ್ ಸ್ಪೆಷಲ್ ಕ್ವಾಲಿಟೀಸ್ which naturally women are blessed with. So yadu, we give few of them, like devotion and spirituality. This comes very naturally. Swami says devotion is more seen in women than in men. Ille nam nodali. And any organizational activities, we see the list of names, there are more Mahilas than men. So Bhakti is feminine quality and Jnana is masculine head as well. There are so many examples. Iga sage Atri and Anasuya, or consort Anasuya. ಅವರು ಅವರ ಭಕ್ತಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಮೊಕ್ಕವಾಗಿ ಮಾಡ್ಬಿಡ್ತಾರೆ. ಅವರು ಕೊನೆಗೆ ಅವ್ರ ಹೆಂಡತಿ ಬಂದು ಕೇಳಿದಾಗ ವಾಪಸ್ ಅವ್ರನ್ನ ಅವ್ರು ಪುನಃ ಮನುಸ್ಥಿತಿಗೆ ತಂದಾಗ ಅವ್ರ ದತ್ತಾತ್ರೇಯರಾಗಿ ಬರ್ತೀವಿ ಅಂತ ಹೇಳ್ತಾರೆ. ಹಾಗೆ ಸುಮತಿ ಅನ್ನೋಳು ಅವಳ ಗಂಡನಿಗೆ ಶಾಪ ಇರುತ್ತೆ. ಮಾರನೇ ದಿನ ಸೂರ್ಯೋದಯ ಆದಾಗ ತೀರ್ಕೊತಾನೆ. ಆಕೆಯ ಪವಿತ್ರತೆ, ಅವಳ ಭಕ್ತಿಯಿಂದ ಸೂರ್ಯನ ಕೂಡ ಉದಯ ಆಗದೆ ಇರೋ ಹಾಗೆ ನಿಲ್ಲಿಸ್ತಾರೆ. ಸೊ ದಿಸ್ ಇಸ್ ದ ಪವರ್ ಆಫ್ ದಟ್ ಡಿವೋಷನ್. ಅಷ್ಟೇ ಯಾಕೆ, ಬರೀ ಹೆಂಗಸರು ತಮ್ಮ ಭಕ್ತಿ ಪವರ್ ಅಷ್ಟೇ ಅಲ್ಲ, ಅವರು ಅಕಸ್ಮಾತ್ ಈ ಮಾರ್ಗದಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಭಕ್ತಿಯಿಂದ, ಪ್ರೀತಿಯಿಂದ they can bound their husbands and bring on this path of spirituality. Very good example is Tulsidas. ಅವರ ಹೆಂಡತಿ ಅವ್ರ ತವ್ರ ಮನೆಗೆ ಹೋಗಿದ್ದಾಗ ಅವಳನ್ನ ನೋಡ್ಬೇಕು ಅಂತ ಆಸೆ ಆಗಿ ತುಳಸಿದಾಸ್ ರಾಮ್ ಬೋಲನ್ ಬಿಫೋರ್ ತುಳಸಿದಾಸ್ ಯಮುನಾ ನದಿ ಬೋಟ್ಸ್ಮೆನ್ ಕೂಡ ಲೇಟ್ ಆಗೋಗಿದೆ ಕೂತ್ಕೊಂಡಿರ್ತಾರೆ. ಈಜ್ಕೊಂಡು ಹೋಗಿ ಅವ್ರ ಹೆಂಡತಿ ಹೋಗಿ ಕಾಣ್ತಾರೆ. ಅವಳು ಅನ್ಕೋತಾನೆ, ಹೆಂಡತಿ ತುಂಬಾ ಖುಷಿ ಆಗುತ್ತಾಳೆ, ನನಗೋಸ್ಕರ ನದಿ ದಾಟ್ಕೊಂಡ್ ಬಂದು ಎಲ್ಲ ಈಗ ನೋಡಂದ್ರೆ ಖುಷಿ ಪಟ್ಟಿರು. ಬಟ್ ಶಿ ಇಸ್ ಅ ವೆರಿ ಇಂಟೆಲಿಜೆಂಟ್. ಅವ್ರು ಹೇಳ್ತಾರೆ, ಈ ಮೂಳೆ ಮಾಂಸ ನಮ್ಮ ದೇಹಕ್ಕೇನೆ ನೀನು ಇಷ್ಟೊಂದು ಮೋಹ ಹೋಗಿದ್ರೆ ಇದ್ರಲ್ಲಿ ಅರ್ಧದಷ್ಟು ನೀನು ಭಕ್ತಿ ರಾಮನ ತೋರಿಸಿದ್ರೆ ನೀನು ಮೋಕ್ಷನೇ ಸಿಕ್ಬಿಡ್ತಾ ಇತ್ತು. ಆ ಕ್ಷಣದಲ್ಲಿ ಅವನದು ಆ ಜ್ಞಾನೋದಯ ಆಗ್ಬಿಟ್ಟು ವಿಲ್ ಸ್ಟ್ರೇಟ್ ಗೋ ಟು ಪ್ರೇಯರ್. ಸೊ ಈ ಶಕ್ತಿ ಹೆಂಗಸರಲ್ಲಿದೆ. ಈ ಭಕ್ತಿ ಅಂತ ಬಂದಾಗ ನಾವು ಬಹಳಷ್ಟು ಜನ ನೆನೆಸ್ಕೋಬಹುದು. ಅಕ್ಕ ಮಹಾದೇವಿ 12ನೇ ಶತಮಾನದ ಭಕ್ತಿ ಮೂವ್ಮೆಂಟ್ ಅಲ್ಲಿ ಬಂತು. ಸಕ್ಕುಬಾಯಿ ಮನೆಗೆ ಎಷ್ಟೇ ಕಷ್ಟಗಳಿದ್ರು ಭಕ್ತಿನ ಬಿಡದೆ ಸಾಕ್ಷಾತ್ ಭಗವಂತನೇ ಬಂದು ಅವಳನ್ನ ಕಾಪಾಡುವಂಥದ್ದು. ಮೀರಾಬಾಯಿ ತನ್ನ ಐಶೋ ಆರಾಮ ರಾಣಿ ಅಂತ ಇರುವಂತಹದನ್ನ ಬಿಟ್ಟು ಕೃಷ್ಣನೇ ನನ್ನ ಗಂಡ ಅಂತ ಅನ್ಕೊಂಡು ಭಕ್ತಿನ ಇಟ್ಕೊಂಡಿದ್ರು. ವೆರಿ ರೀಸೆಂಟ್ ಆಗಿ ಇನ್ನೊಂದು ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸ್ವಾಮಿ ಪ್ರಶಾಂತಿ ನಿಲಯಂ ಆಶ್ರಮದಲ್ಲಿ ಅವಳು ಸಾಮಾನ್ಯವಾದಂತಹ ಹೆಂಗಸು. ಆಕೆ ಕೆಲಸ ಏನು? ಪ್ರತಿದಿನ ಚಿತ್ರಾವತಿ ನದಿಗೆ ಹೋಗೋದು, ನೀರ್ ಕಾಯಿಸ್ಬಿಟ್ಟು ಸ್ವಾಮಿಗೆ ಸ್ನಾನಕ್ಕೆ ನೀರ್ ಬಿಸಿ ಮಾಡುವಂಥದ್ದು. ದಿಸ್ ಇಸ್ ಹರ್ ಜಾಬ್, ಎವ್ರಿ ಡೇ ಜಾಬ್ ವಿಚ್ ಇಸ್ ಬಿನ್ ಡೂಯಿಂಗ್. ಒಂದಿನ ಏನಾಗುತ್ತೆ, ತುಂಬಾ ಹೊಟ್ಟೆ ನೋವು ಬರ್ತಿರುತ್ತೆ.
ಸೊ ಸ್ವಾಮಿ ಹೇಳ್ತಾರೆ ಪದ್ಮನಾಭನ್ ಅವರಿಗೆ, ಕಾರ್ ತಗೋ ಹೋಗೋಣ ಬೆಂಗಳೂರಿಗೆ, ಎಮರ್ಜೆನ್ಸಿ ಇದೆ ಅಂತ ಹೇಳಿ. ಸೊ ಅವತ್ತಿಗೆ ಮಾತ್ರ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ಕೂಡ ಕಾರಲ್ಲಿ ಕೂತಿರ್ತಾರೆ. ಏನ್ ಹೆದರ್ಬೇಡ ನಾನಿದ್ದೀನಿ, ಏನ್ ಹೆದರ್ಬೇಡ ನಾನಿದ್ದೀನಿ ಅಂತ ಸ್ವಾಮಿ ಹೇಳ್ತಿರ್ತಾರೆ. ಮಳೆ ಬಂದು ಕೊಚ್ಚೆ ಬಂದು ಹಳ್ಳದಲ್ಲೆಲ್ಲ ಗಾಡಿ ಸಿಕ್ಕಿರುತ್ತೆ. ಸ್ವಾಮಿನೇ ಸ್ವತಃ ಇಳಿದು ಕಾರನ್ನ ತಳ್ತಾರೆ, ಕೂತ್ಕೋತಾರೆ. ಕೊನೆಗೆ ಬೆಂಗಳೂರಿಗೆ ಒಂದು ಆಸ್ಪತ್ರೆ ಕರ್ಕೊಂಡ್ ಬಂದು ಸರ್ಜನ್ ಹೇಳ್ತಾರೆ, ಇವಳಿಗೆ ಅಪೆಂಡಿಕ್ಸ್ ಬರ್ಸ್ಟ್ ಆಗಿದೆ, ಸರ್ಜರಿ ಮಾಡ್ಬೇಕು ಅಂತ. ಅನೆಸ್ಥೆಟಿಸ್ಟ್ ಇಷ್ಟೊಂದು ಇಲ್ಲ ಸ್ವಾಮಿ, ಪರವಾಗಿಲ್ಲ ನಾನು ವಿಭೂತಿ ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತ. ಸೊ ವಿಭೂತಿ ಕ್ರಿಯೇಟ್ ಮಾಡ್ತಾರೆ, ಆಪರೇಷನ್ ಆಗುತ್ತೆ. ಸ್ವಾಮಿ ನಾವು ನಮ್ಮ ಮನೆಗೆ ಬಂದು ರೆಸ್ಟ್ ತಗೊಳ್ಳಿ, ನಂತರ ಬೆಳಗ್ಗೆ ಬರುವಂತೆ ಅಂತ ಪದ್ಮನಾಭನ್ ಅವ್ರು ಹೇಳ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇಲ್ಲ ಇಲ್ಲ, ಅವಳು ಇದೇ ಫಸ್ಟ್ ಟೈಮ್ ಸಿಟಿಗೆ ಬಂದಿರೋದು, ಫಸ್ಟ್ ಟೈಮ್ ಹಾಸ್ಪಿಟಲ್ ಅಲ್ಲಿ ಇರೋದು, ಅವಳು ಹೆದರ್ತಾಳೆ, ಅವಳು ಕಣ್ಬಿಟ್ಟಾಗ ನಾನು ಇರ್ಬೇಕು ಕೊಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸೊ ಆಕೆಗೆ ಯೋಚನೆ ಮಾಡಿ, ಯಾವ ವಿದ್ಯಾಭ್ಯಾಸ ಇಲ್ಲ, ಯಾವ ವೇದ ಶಾಸ್ತ್ರಗಳ ಜ್ಞಾನ ಇಲ್ಲ, ಯಾವ ಮನೆಯ ಐಶ್ವರ್ಯ ಇಲ್ಲ, ಹೇಳ್ಕೊಳಕ್ಕೆ ಗಂಡ ಮಕ್ಕಳು ಅಂತಾನೂ ಇಲ್ಲ. ಅವಳಿಗೆ ಇದ್ದಿದ್ದು ಆ ಪ್ರೇಮ ಭಕ್ತಿ ಸ್ವಾಮಿ ಮೇಲೆ ಮಾತ್ರ. Then how does any of this matter? What do we want? We want only our place in his heart. ಅದೊಂದಿದ್ರೆ ಸಾಕ, ಭಗವಂತನೇ ಬಂದು ಕಾರ್ ತಳ್ಳಿ ಅವ್ರ ಪಕ್ಕ ಕೂತ್ಕೊಂಡು ಎಬ್ಸಿ ಈ ಭಾಗ್ಯ ಯಾರಗ್ ಬೇಕು, ಯಾರಗ್ ಬೇಡ? That is the power of devotion. So Swami says, no, if you need me, you deserve me. Need, not want. Need ಅಂದ್ರೆ ಹೇಗೆ ನಮ್ಗೆ ಗಾಡಿ ನೀರಿಲ್ಲದೆ ಬದುಕಕ್ಕಾಗಲ್ವೋ ಆ ತರ, ಇಫ್ ಯು ನೀಡ್ ಮೀ ಯು ಡಿಸರ್ವ್ ಮೀ. ನೆಕ್ಸ್ಟ್, ಸಿಂಬಲ್ ಆಫ್ ಕರೇಜ್ ಅಂಡ್ ಪೇಟ್ರಿಯಾಟಿಸಮ್. ಈ ಕರೇಜ್ ಅಂಡ್ ಪೇಟ್ರಿಯಾಟಿಸಮ್ ಅಲ್ಲಿ ನಾವು ಬಹಳಷ್ಟು ಉದಾಹರಣೆಗಳನ್ನ ತಗೊಳ್ಬಹುದು. ತ್ರೇತಾಯುಗ ದ್ವಾಪರ ಯುಗದಿಂದ ಕೂಡ. ಈಗ ಕೈಕೇಯಿ ದಶರಥನ ಒಂದು ದಾನವ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಕೈಕೇಯಿ ಬಂದು ಕಾಪಾಡಿ ದಶರಥನ ಪ್ರಾಣ ಉಳಿಸ್ತಾಳೆ. ಕೃಷ್ಣ ಸತ್ಯಭಾಮನ ಜೊತೆ ಸೇರಿ ನರಕಾಸುರನನ್ನ ವಧೆ ಮಾಡ್ತಾರೆ. ಹಾಗೆ ಕರೇಜ್ ಅಂಡ್ ಪೇಟ್ರಿಯಾಟಿಸಮ್ ಅಂದಾಗ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇವರೆಲ್ಲರ ಹೆಸರು ನಾವು ನೆನೆಸ್ಕೋಬೇಕಾಗುತ್ತೆ. ಅವರ ಧೈರ್ಯ, ಸ್ಥೈರ್ಯ, ದೇಶಕ್ಕಾಗಿ ಹೋರಾಡುವಂತ ಶಕ್ತಿ. ಸ್ವಾಮಿ ಹೇಳ್ತಾರೆ, 2 ವರ್ಲ್ಡ್ ವಾರ್ಗಳಲ್ಲಿ ಭಾರತ ಯಾಕೆ ಸೇಫ್ ಆಗಿತ್ತು ಗೊತ್ತಾ? ಬಿಕಾಸ್ ಆಫ್ ಇಟ್ಸ್ ವರ್ಚುಯಸ್ ವುಮೆನ್. ಸ್ವಾಮಿ ಹೇಳ್ತಾರೆ, ಈ ಆಟಮ್ ಬಾಂಬ್ ಮಿಸೈಲ್ಸ್ ಮೇಲೆಲ್ಲ ನಾವು ಖರ್ಚು ಮಾಡಬಾರ್ದು. ವಿ ಶುಡ್ ವರ್ಕ್ ಆನ್ ಜನರೇಟಿಂಗ್ ವರ್ಚುಯಸ್ ಮೆನ್ ಅಂಡ್ ವುಮೆನ್. ದೇ ವಿಲ್ ಪ್ರೊಟೆಕ್ಟ್ ದ ಕಂಟ್ರಿ ಅಂತ ಹೇಳ್ತಾರೆ ಸ್ವಾಮಿ. ಸೊ ಸ್ವಾಮಿ ಇವನ್ ಇಂದಿರಾ ಗಾಂಧಿ ಅವರ ಎಕ್ಸಾಂಪಲ್ ಕೂಡ ಹೇಳ್ತಾರೆ. ಆ ಸಮಯದಲ್ಲಿ ಯಾವ ದೇಶದಲ್ಲೂ there was no lady prime minister. She was a prime minister for 15 years. And ನಮ್ಮ ದ್ರೌಪದಿ ಮುರ್ಮು, she was first from the tribal community and the youngest elected president. She also has gone through a lot of struggles in her life. In a span of 5 years, she has lost her husband and 2 sons. Still, she's a teacher. She's been elected as the president. Now, Operation Sindoor, ಎಲ್ಲರಿಗೂ ಗೊತ್ತಲ್ಲ, is led by Colonel Sophia Qureshi, Wing Commander Bhumika Singh, and Lata Kare. She is a lady from Maharashtra who, at the age of 60, runs a marathon on barefoot and wearing a sari. Yake? Because there is no money for her to treat her husband. So, her determination and dhairya. She practices every day holding 2 buckets of water, ಬರಿಗಾಲಲ್ಲಿ ಕಲ್ಲು ಮುಂಡು ಬೆಟ್ಟಗಳನ್ನೆಲ್ಲ ಓಡಾಡಿ ಬಂದು ಪ್ರಾಕ್ಟೀಸ್ ಮಾಡಿ she wins the marathons and arranges money to treat her husband. These are the examples we have to look up. ಆಮೇಲೆ ಸಾಲು ಮರದ ತಿಮ್ಮಕ್ಕ, ಆಕೆ ತಾನು ಗಂಡನ ಜೊತೆ ಸೇರ್ಕೊಂಡು 15-20 ಮರಗಳನ್ನ ಸಾಲಾಗಿ ಒಟ್ಟಾಗಿ 8,000 ಮರಗಳನ್ನ, ಯಾವಾಗ ಬರೀ ನಾನು ನಮ್ಮವರು ಅನ್ನೋದನ್ನ ಬಿಟ್ಟು ಸಮಾಜ ಅಥವಾ ದೊಡ್ಡ ಎಕ್ಸ್ಪಾನ್ಸಿವ್ ವಿಷನ್ ಬರುತ್ತೋ ಅವಾಗ ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ, ನಮ್ಮ ಆನಂದ ಹೆಚ್ಚಾಗುತ್ತೆ. She lived for 114 years. Next, going to education of women. ನಿನ್ನೆ ಪ್ರಿಯಾಂಕ ತುಂಬಾ ಚೆನ್ನಾಗಿ ಎಜುಕೇಶನ್ ಅಂಡ್ ಎಜುಕೇರ್ ಬಗ್ಗೆ ಹೇಳಿದ್ರು. So only when there is a balance of worldly education and spiritual education can the individual be very balanced. When you educate a man, you educate one person. And when you educate a woman, you educate a whole family. So ಈ ಹಳೆ ಕಾಲದಲ್ಲೂ ಕೂಡ ತುಂಬಾ ಎಜುಕೇಶನ್ ಎಲ್ಲ ಇತ್ತು. ಅವರ ಆತ್ಮಜ್ಞಾನ, ಆತ್ಮವಿದ್ಯೆ ಮೇಲೆ ಬಹಳ ಎಂಫಸಿಸ್ ಇತ್ತು. So we have heard of Gandhi, Maitreyi, Sulabha, Chudala, Mandalasa, ಇವರೆಲ್ಲ they used to
involved in debates. They followed the Stri Dharma. And recent times in Matabekade, Savitri Bai Phule, along with her husband Jyotiba Phule, she's called as the mother of modern education in India. In 1848, she was the first one to start a girls' school. ಆಗಿನ ಕಾಲದಲ್ಲಿ ಈ ಅಸ್ಪೃಶ್ಯತೆ, ಚೈಲ್ಡ್ ಮ್ಯಾರೇಜ್, ಈ ಹೆಣ್ಣು ಮಕ್ಕಳಿನ ಶೋಷಣೆ ಎಲ್ಲ ತುಂಬಾ ಜಾಸ್ತಿ ಇತ್ತು. ಆ ಸಮಯದಲ್ಲಿ ನನ್ನ ಹತ್ರ ಇದ್ದಿದ್ದು ಎಲ್ಲಾನು ಮಾಡ್ಕೊಂಡು ದಿಸ್ ಇಸ್ ದ ವೇ ಫಾರ್ವರ್ಡ್, ಮಕ್ಕಳನ್ನ ನಾವು ಎಜುಕೇಟ್ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ದು ಮಾಡಿದಂತಹ ಸಾಧ್ಯತೆ. In the field of science and technology, ಅಲ್ಲಿ things are there. Mary Curie was the first woman to win the Nobel Prize and the only person to win 2 Nobel Prizes in different subjects. Lady Ada Lovelace was the first computer programmer and she was the first one who found out the binary and first machine algorithm. So Swami ಹೇಳ್ತಾರೆ education is important for women and more important is practicing the education or the dharma of the woman that he needs. That's why he built Anantapur College in 1968 because he said, I'm preparing the ideal mothers. Because he's not just thinking about educating them, he's thinking the future generation. I mean, November 19th we celebrated the Ladies' Day. In fact, our Balvikas is headed by the women because that motherly love and care comes so naturally. Halegadali Veda chanting was not to be done by women. Swami encouraged that no women should chant Veda also. Coming to love, compassion, and forbearance. Again, as I said, these are the qualities which comes very naturally for women. Forbearance ಬಗ್ಗೆ ಮಾತಾಡೋದಾದ್ರೆ ಸೀತಾ ಅಷ್ಟು ವರ್ಷ ಕಾಡಿನಲ್ಲಿ ರಾವಣನ ಜೊತೆ ಲಂಕಾದಲ್ಲಿ ಎಲ್ಲರೂ ತಾಳ್ಮೆಯಿಂದ ಸಹಿಸ್ಕೊಂಡು ಬರ್ತಾರೆ. ಶಿ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಅಲ್ಲಿ ಕೂಡ ರಾಮನ ಧ್ಯಾನನೇ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ದ್ರೌಪದಿ. ಮಹಾಭಾರತದಲ್ಲಿ ಅಶ್ವತ್ಥಾಮ ಆ ಉಪ ಪಾಂಡವರು ಮಲಗಿದ್ದಾಗ ಬಂದು ಕೊಂದ್ಬಿಟ್ಟು ಹೋಗ್ತಾರೆ. ಆಗ ಅರ್ಜುನ ಭೀಮ ಇಬ್ರು ಅಶ್ವತ್ಥಾಮನ ಸೆರೆ ಹಿಡಿದು ಕರ್ಕೊಂಡು ಬರ್ತಾರೆ. ಕೊಲ್ಲಬೇಕು ಅವನನ್ನ ದ್ರೌಪದಿ ಅಂತ. ದ್ರೌಪದಿ ಏನ್ ಹೇಳ್ತಾಳೆ? ದ್ರೌಪದಿ ಕ್ಷಮಿಸ್ತಾಳೆ. ಹೇಳ್ತಾಳೆ, ಇವನನ್ನ ಸಾಯಿಸಿದ್ರೆ ನನ್ನ ಮಕ್ಕಳು ವಾಪಸ್ ಬರ್ತಾರ? ಇವನನ್ನ ಸಾಯಿಸಿದ್ರೆ ಅವ್ರ ತಾಯಿ ಕೂಡ ಶಿ ಹ್ಯಾಸ್ ಟು ಗೋ ಥ್ರೂ ದ ಸೇಮ್ ಪೇನ್ ದಟ್ ಐ ಆಮ್ ಗೋಯಿಂಗ್ ಥ್ರೂ. ಅದಕ್ಕೆ ಅರ್ಜುನ ಹೇಳ್ತಾ ನಾನು ಶಪಥ ಮಾಡ್ಬಿಟ್ಟಿದ್ದೀನಿ ಅವ್ನು ಸಾಯಿಸ್ಬೇಕಂತ. ಪರವಾಗಿಲ್ಲ, ಅವ್ನು ಕೂದಲು ತೆಗೆದ್ಬಿಟ್ಟು ಕಿರೀಟ ತೆಗೆದು ಕಳಿಸು. ದಟ್ ಇಸ್ ಈಕ್ವಲ್ ಟು ಹಿಸ್ ಡೆತ್. ಸೊ ದಿಸ್ ಫಾರ್ಬಿಯರೆನ್ಸ್ ಇಸ್ ಇಟ್ ಅ ವೀಕ್ನೆಸ್? ನಮ್ಮ ಮಕ್ಕಳಿಗೆ ಯಾರಿಗೋ ಒಬ್ರು ಏನೋ ಅಂದ್ಕೊಂಡ್ರೆ ಆಗ್ಲೇ ಜಗಳಕ್ಕೆ ಹೋಗಿ ನಿಂತಿರ್ತೀವಿ. ಅಂತ 5 ಜನ ಮಕ್ಕಳು ಅವ್ರು ಯಾವುದೂ ತಪ್ಪಿಲ್ಲದೆ ತೀರ್ಕೊಂಡಿದ್ರೆ ತಾಯಿ ಹೇಳ್ತಾಳೆ ಕ್ಷಮಿಸ್ಬೇಕು ಅಂತ. ಇಟ್ ಇಸ್ ಸ್ಟ್ರೆಂತ್, ಇಟ್ ಇಸ್ ನಾಟ್ ವೀಕ್ನೆಸ್. ಕಮಲತ್ತಲ್ ಅಂತ ಹೇಳಿ ಕೊಯಂಬತ್ತೂರ್ ಹತ್ರ ಒಂದು ಊರಲ್ಲಿ ಇರುವಂತಹ ತಾಯಿ, ಅವರು ಇಡ್ಲಿ ಅಮ್ಮ ಅಂತಾನೆ ಫೇಮಸ್ ಆಗಿದ್ದಾರೆ. ಇವರು ಆಕ್ಚುಲಿ ಬೆಳೆದು ಬಂದಿದ್ದು ಕೊರೋನಾ ಟೈಮಲ್ಲಿ, ಬಟ್ ಶಿ ವಾಸ್ ಸರ್ವಿಂಗ್ ದಿಸ್ ಅಂಡ್ ಡೂಯಿಂಗ್ ದಿಸ್ ಫ್ರಮ್ 30-35 years. She serves idlis for 1 rupee. This is as a service she wants to do to all the migrant workers. ಯಾರು ಖಾಲಿ ಹೋಗಿ ಮಲಗಬಾರದು ಅನ್ನೋ ಒಂದು ಉದ್ದೇಶದಿಂದ she is very poor with whatever she has, with 500 to 600 idlis per day she prepares. So she is around 85 to 90 years now. Then coming to mother's love. Now actually Sai Ma's love is equal to 1000 mothers' love. Why mother's love is purest and very closest to God's love? ಹೇಳಿದ್ರೆ ಸ್ವಾಮಿ ಏನು ಹೇಳಿದ್ದಾರೆ? I separated myself from myself to love myself. What does mother also do? She sees her child as an extension of herself. So we see that taste of what it is to separate oneself from another self to love oneself. And Swami says, I'm above you, below you, around you, inside you. Isn't this the same as pregnancy when the child is inside? The mother is above, below, around, inside. It is the same. Huh? So, me being a gynecologist, I have this blessing to see these moments when the baby is born, the mothers, how they forget all their pain. And I think one other person who enjoys this mother love for a
a longer time are the teachers when they see their children and their own child. So Tayandu, Swami says, are the first teacher and home is the first school. So the first 5 years mother is the teacher. ಮುಂಚಿನ ಕಾಲದಲ್ಲೆಲ್ಲ ಏನ್ ಹೇಳ್ಕೊಡ್ತಾ ಇದ್ರು ಮಗುಗೆ ಮಾತು ಬರ್ಬೇಕಾದ್ರೆ ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ ಅದ ಹೇಳ್ಕೊಡೋದು. ಈಗೆಲ್ಲ ABC ಬಾಬಾ ಬ್ಲಾಕ್ಷಿ ಟ್ವಿಂಕಲ್ ಟ್ವಿಂಕಲ್ ಅಂತ ಹೇಳ್ಕೊಡ್ತಾರೆ. ಅವಾಗೆಲ್ಲ ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ಕೊಡೋದು. ಸತ್ಯವನ್ನೇ ನುಡಿಬೇಕು, ಧರ್ಮವನ್ನೇ ನಡಿಬೇಕು ಅಂತ ಸಣ್ಣ ಮಕ್ಕಳಿಂದ ಹೇಳ್ಕೊಡೋರು ತಾಯಿಯವರು. ಮಾದರಸ ಅನ್ನೋ ರಾಜ್ಞಿ ತನ್ನ ಮಗುಗೆ ಲಾಲಿ ಕೂಡ ಆ ಮಹಾವಾಕ್ಯಗಳನ್ನ ಹಾಡೋದಂತೆ ಆಗಿನ ಕಾಲದಲ್ಲಿ. ಸೊ ಆಗಿನ ಕಾಲದಲ್ಲಿ ತಾಯಂದ್ರು ಮಕ್ಕಳು ಯೋಗ್ಯರಾಗ್ಲಿ, ತುಂಬಾ ಧರ್ಮದ ಹಾದಿಯಲ್ಲಿ ನಡೀಲಿ ಅಂತ ಹೇಳಿ ಕೇಳ್ಕೊಳ್ಳೋರು. ಒಳ್ಳೆ ಕ್ಯಾರೆಕ್ಟರ್ ಇರ್ಲಿ, ಡಿವೋಷನ್ ಇರ್ಲಿ ಅಂತ ಕೇಳ್ಕೊಳ್ಳೋರು. ಈಗಿನ ತಾಯಂದ್ರು ಮಗ ಇಂಜಿನಿಯರಿಂಗ್ ಆಗ್ಲಿ, ಮಗಳು ಮೆಡಿಕಲ್ ಆಗ್ಲಿ, ಅಬ್ರಾಡ್ ಅಲ್ಲಿ ಸೆಟಲ್ ಆಗ್ಲಿ, ಒಂದ್ ಕಾರ್ ಇರ್ಲಿ, ಬಂಗ್ಲೋ ಇರ್ಲಿ ಅಂತ ಕೇಳ್ಕೊತಾರೆ. ಈ ದೇಹಕ್ಕೆ 5 ಮಾತೆಗಳಂತೆ. ಸೊ ಎಲ್ಲಾ ಮಾತೆಗಳನ್ನು ನಾವು ಗೌರವಿಸಬೇಕು ಅಂತ ಸ್ವಾಮಿ ಹೇಳ್ತಾರೆ. ದೇಹ ಮಾತ, ಗೋ ಮಾತ, ಭೂ ಮಾತ, ದೇಶ ಮಾತ ಮತ್ತು ವೇದ ಮಾತ. ಒಳ್ಳೆ ತಾಯಂದ್ರು ಮಕ್ಕಳನ್ನ ಹೇಗೆ ಅವರ ಫ್ಯೂಚರ್ ನ ಬದಲಾಯಿಸಬಹುದು ಅನ್ನೋಕೆ ಬಹಳಷ್ಟು ಉದಾಹರಣೆಗಳಿವೆ. ಮಕ್ಕಳ ನಿಮ್ಗೆ ಬಾಲ್ ವಿಕಾಸದಲ್ಲಿ ಗಾಂಧಿ ಅವ್ರದ್ದು ಕತೆ ಇದೆ ಅಲ್ವಾ? ಗಾಂಧಿ ಅವರು ಚಿಕ್ಕವರಿದ್ದಾಗ ಅವ್ರ ತಾಯಿ ಕೋಗಿಲೆ ಕೂತ ಮೇಲೆ ಊಟ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಒಂದ್ಸತಿ ಕೂಗಿಲ್ವಲ್ಲ, ಅಮ್ಮ ಹಸ್ರುಕೊಂಡೇ ಇದಾರಲ್ಲ ಅಂದ್ಬಿಟ್ಟು ಗಾಂಧಿ ಏನ್ ಮಾಡ್ತಾರೆ, ಕೂಗಿನ ತರ ಕೂಗ್ಬಿಟ್ಟು ಕೂಗಿದೆ ಊಟ ಮಾಡಮ್ಮ ಅಂತ ಹೇಳ್ತಾರೆ. ಅವ್ರ ಅಮ್ಮನ್ ಗೊತ್ತಾಗುತ್ತೆ. ಅವ್ರ ಅಮ್ಮ ಏನು ಖುಷಿ ಪಡ್ತಾರ, ತುಂಬಾ ಬೇಜಾರ್ ಪಡ್ಕೊಳ್ತಾರೆ, ಅಳ್ತಾರೆ. ಇದೇ ಇಂಥ ಮಗನ್ನ ನೆಟ್ಬಿಟ್ನಲ್ಲ, ಸುಳ್ಳು ಹೇಳ್ತಾನಲ್ಲ. ಅದೇ ಕೊನೆ. ಅವತ್ತಿನ ದಿನ ಗಾಂಧಿ ಡಿಸೈಡ್ ಮಾಡ್ತಾರೆ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಸಿ ಹೌ ಅ ಮದರ್ ಕ್ಯಾನ್ ಚೇಂಜ್ ದ ಸನ್. ಇನ್ನು ಶಿವಾಜಿಗೆ ಜೀಜಾಬಾಯಿ ಮೊದಲಿಂದ ಚಿಕ್ಕವನಿದ್ದಾಗಿಂದ ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳ್ತಾ ಧರ್ಮ ಅಂದ್ರೆ ಏನು, ಸರಿ ತಪ್ಪು ಅಂದ್ರೆ ಏನು, ಧೈರ್ಯ ಅಂದ್ರೆ ಏನು ಅಂತ ಹೇಳಿ ಅವ್ರ ತಲೆಯೊಳಗೆ ಹೇಳ್ಕೊಟ್ಟು ತಿಂತಾರೆ. ಸ್ವರಾಜ್ಯದ ಬಗ್ಗೆ ನೆನಪು ಮಾಡ್ತಿರ್ತಾರೆ. ಅಬ್ರಹಂ ಲಿಂಕನ್, ಯಾರು ಗೊತ್ತಾ ಅಬ್ರಹಂ ಲಿಂಕನ್? ಅಮೆರಿಕನ್ ಪ್ರೆಸಿಡೆಂಟ್. ಸೊ ಅವ್ರು ಪ್ರೆಸಿಡೆಂಟ್ ಆಗಿದ್ದ ಸಮಯದಲ್ಲಿ ಕೂಡ ಅಮೆರಿಕದಲ್ಲಿ ಬಹಳಷ್ಟು ಸ್ಲೇವರಿ ಅದೆಲ್ಲ ಇತ್ತು. ಅದನ್ನೆಲ್ಲ ಅಬಾಲಿಷ್ ಮಾಡಕ್ಕೆ ತುಂಬಾ ಹೋರಾಡಿದ್ದಾರೆ. ಅವ್ರ ತಾಯಿ ಕೂಡ ನ್ಯಾನ್ಸಿ ಲಿಂಕನ್ ಅಂತ ಹೇಳಿ ಅವರಲ್ಲಿ ಬಹಳಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ನ ತುಂಬಿದ್ರು. ಅದನ್ನ ಅವರು ಲೇಟರ್ ಅಬ್ರಹಂ ಲಿಂಕನ್ ಅವ್ರು ನೆನೆಸ್ತಾರೆ ಅವ್ರ ತಾಯಿ. ಥಾಮಸ್ ಆಲ್ವಾ ಎಡಿಸನ್, ಯು ನೋ ಹೂ ಇಸ್ ಥಾಮಸ್ ಆಲ್ವಾ ಎಡಿಸನ್? ಎಲೆಕ್ಟ್ರಿಕ್ ಬಲ್ಬ್. ಎಸ್. ಅವ್ರು ಚಿಕ್ಕ ಹುಡುಗನಾಗಿದ್ದಾಗ ಒಂದ್ಸತಿ ಅವ್ರ ತಾಯಿ ಹತ್ರ ಬರ್ತಾರೆ. ಸ್ಕೂಲಿಂದ ಒಂದು ಚೀಟಿ ಕೊಟ್ಟಿದಾರಮ್ಮ ಅಂತ ಹೇಳಿ. ಆ ತಾಯಿ ಆ ಚೀಟಿನ ಓದ್ಬಿಟ್ಟು ಅಳ್ತಿರ್ತಾಳೆ. ಯಾಕಮ್ಮ ಏನಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಓದ್ಬಿಟ್ಟು ಹೇಳ್ತಾರೆ, your son is a genius. The school is too small for him and doesn't have enough good teachers for training him. Please train him yourself. ಹೇಳಿ ಅವಳೇ ಹೋಮ್ ಸ್ಕೂಲಿಂಗ್ ಮಾಡ್ತಾರೆ. ಅವ್ನು ದೊಡ್ಡವನಾಗ್ತಾನೆ, ಬಹಳಷ್ಟು ಇನ್ವೆನ್ಷನ್ಸ್ ಮಾಡ್ತಾನೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸೈಂಟಿಸ್ಟ್ ಆಗ್ತಾನೆ. ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿದಾನೆ, ಮೋಷನ್ ಕ್ಯಾಮ್ರಾ ಕಂಡುಹಿಡಿದಾನೆ. ಅವ್ರ ತಾಯಿ ತೀರ್ ಹೋಗ್ತಾರೆ. ಯಾವುದೋ ಒಂದು ಸಮಯದಲ್ಲಿ ಡ್ರಾಯರ್ ತೆಗಿತಾನೆ, ಇದೇ ಚೀಟಿ ಸಿಗುತ್ತೆ. ತೆಗೆದ್ಬಿಟ್ಟು ಓದ್ತಾನೆ. ಏನ್ ಬರ್ದಿರುತ್ತೆ ಗೊತ್ತಾ ಅದರಲ್ಲಿ? Your son is adult, like mentally retarded. We won't let him come to school ಅಂತ ಬರ್ದಿರುತ್ತೆ. ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅದಕ್ಕೆ ಅವನ ಧೈರ್ಯ ಬರೀತಾನೆ, ಥಾಮಸ್ ಆಲ್ವಾ ಎಡಿಸನ್ was an adult child that by a hero mother became the genius of the century. ಹಾಗೆ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಇವರು ಕಲ್ಕಟ್ಟಾದಲ್ಲಿ ಈಸ್ ಅ ಸ್ಕಾಲರ್, ಈಸ್ ಅ ಸೋಷಿಯಲ್ ರಿಫಾರ್ಮರ್. ಹೆಸರು ಕೇಳಿರ್ತೀರಾ. ಈಗ ಇವರು ಕೂಡ ಬಹಳ ಬಡತನದಿಂದ ಬರ್ತಾರೆ. ಇವ್ರ ತಾಯಿ ಇವ್ರನ್ನ ಬಹಳ ಕಷ್ಟದಿಂದ ಸಾಕ್ತಾರೆ. ಆಕೆ ಊಟ ಕೂಡ ಮಗನಿಗೆ ಕೊಟ್ಟು ಸಾಕಿ ಬೆಳೆಸಿರ್ತಾರೆ. ಚೆನ್ನಾಗಿ ಓದಿ ಒಂದ್ ಕೆಲಸದಲ್ಲಿ ಸೇರ್ತಾರೆ. ಅಮ್ಮ ಇಲ್ಲಿ ಏನ್ ಬೇಕಮ್ಮ, ನೀನ್ ತುಂಬಾ ಬಡತನದಲ್ಲಿ ನನ್ ಸಾಕಿದ್ದೆ, ಇವಾಗ ನನಗೆ ಸಂಬಳ ಬರ್ತಾರೆ, ಏನ್ ಬೇಕು? ಈಗ ತಾಳು ಮಗ ಇನ್ನೊಂಚೂರು ದುಡಿ, ನಾನು ಹೇಳ್ತೀನಿ ಅಂತ ದುಡಿತಾರೆ. ಏನ್ ಕೇಳ್ತಾರೆ? ಒಂದು ಪುಟ್ಟ ಸ್ಕೂಲ್ ಕಟ್ಸು ಮಗ ಕಟ್ಟಿಸ್ತಾರೆ. ಇನ್ನು ಸ್ವಲ್ಪ ವರ್ಷ ಕಲಿಯುತ್ತೆ. ಇಲ್ಲಿ ಏನ್ ಬೇಕಮ್ಮ ಅಂತ. ಒಂದ್ ಚಿಕ್ಕ ಆಸ್ಪತ್ರೆ ಕಟ್ಸು ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ವರ್ಷಗಳಾದ್ಮೇಲೆ ಒಂದು ಚೌಟ್ರಿ ಕಟ್ಸು, ಇಲ್ಲಿ ತುಂಬಾ ಜನ ಪ್ರಯಾಣಿಕರು ಬರ್ತಾರೆ, ಇಲ್ಲಿ ಉಳ್ಕೊಳ್ಳೋ ಜಾಗ ಇಲ್ಲ ಅಂತ ಹೇಳ್ತಾರೆ.
ಇದನ್ನೆಲ್ಲ ವಿಶಸ್ ಕೇಳಿದ್ರೆ ನಾನು ಯಾರು ನಾಪ್ಕೊ ಬರ್ತಾರೆ? ನಮ್ಮ ಸ್ವಾಮಿ ತಾಯಿ ಈಶ್ವರನ ಕೂಡ ಇದೇ ತರ ಕೋರಿಕೆಗಳನ್ನ ಕೇಳ್ತಾರೆ. ಹಾಗೆ ದಟ್ ಇಸ್ ವೈ ವಿ ಹ್ಯಾವ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಸೂಪರ್ ಸ್ಪೆಷಾಲಿಟೀಸ್. ಅಂದ್ರೆ ನಮ್ಮ ದೃಷ್ಟಿ ಬರೀ ನಾವು ನಮ್ದು ಅಂತ ಆಗಿರ್ಬಾರ್ದು, ಸಮಾಜಕ್ಕಾಗಿ ದೊಡ್ಡ ದೃಷ್ಟಿನ ನಾವು ಬೆಳೆಸ್ಕೋಬೇಕು. ಆವಾಗ ಜನ ನೆನೆಸ್ತಾರೆ, ಉಪಯೋಗ ಆಗುತ್ತೆ. Some of the other special qualities of women. So Swami said the woman of the house is the one who is responsible for the reputation of husband and home. Swami said women are more intelligent than men. So ಗಂಡಂದ್ರು ಏನಾದ್ರು ಡಿಸಿಷನ್ ಮಾಡ್ತಿದ್ರೆ ಹೆಂಡತಿ ಅವರ ಅಡ್ವೈಸ್ ತಗೊಳ್ಳಿ ಅಂತ ಹೇಳ್ತಾರೆ ಸ್ವಾಮಿ. So sometimes even if the husbands are bad, wife will give good advice. Example, ರಾವಣಂಗೆ ಮಂಡೋದರಿ ಹೇಳ್ತಾರೆ ಈ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಲ್ಲ. ಬಟ್ ಈಗಿನ ಗಂಡಸರು ಸುಮಾರು ಜನ ಎಲ್ಲರೂ ಅವ್ರ ಹೆಂಡತಿ ಮಾತು ಕೇಳ್ತಾರೆ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಸ್ವಾಮಿನೂ ಕೂಡ ಒಂದು ಜೋಕ್ ಹೇಳ್ತಾರೆ, ಆ ಗಂಡಸು ಅನ್ನೋರು ಆರ್ಮಿ ಕಮಾಂಡರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಅವ್ರ ಅಂಡರ್ ಎಷ್ಟು ಜನ ಎಸ್ ಸರ್ ಅಂತಿರ್ತಾರೆ, ಮನೆಗೆ ಹೋದ ತಕ್ಷಣ ಏನೇ ಅಂತ ಕೇಳ್ತಾರೆ. He has to listen to his wife. So another quality what Swami says is women have better concentration. ಅದು ನಮ್ಗೆ ಗೊತ್ತಿದೆ ಅಲ್ಲ, ನಮ್ಗೆ ರ್ಯಾಂಕ್ ಲಿಸ್ಟ್ ಬಂದಾಗ SSLC PUC for the majority are girls. And Swami said even road accidents are less when women are driving because their concentration is more. And they have better discrimination. ಯಾರೋ ಗಂಡ ನೋಡಕ್ ಹೋದ್ರೆ ಇವ್ರು ಗಂಡ ಅಂದ್ರೆ ಏನ್ ನೋಡ್ತಾರೆ, ಹುಡುಗ ಏನ್ ಮಾಡ್ತಿದ್ದಾನೆ, ಏನ್ ಕೆಲಸ, ಹೆಂಗಿದಾನೆ ನೋಡಕ್ಕೆ, ಎಷ್ಟು ಸಂಬಳ, ಈ ಮನೆ ಇದೆಯಾ ಕಾರ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಹೆಂಡತಿರು ಅವ್ರ ಮನೆತನ ಹೆಂಗಿದೆ, ಅವ್ರ ಮನೆಯಲ್ಲಿ ಯಾವ ತರ ಸಂಸ್ಕಾರ ಇದೆ ಅಂತ ಯೋಚನೆ ಮಾಡ್ತಾರೆ. ಸೊ ಹೆಂಗಸರಿಗೆ there is more deeper vision, ಹೇಳಿ ಸ್ವಾಮಿ. And Swami says the woman suffers quietly to save the name and respect of the family. Women are mostly quiet and peaceful. And Swami says, yes, education is needed. ಈಗಿನ ಕಾಲದಲ್ಲಿ education ಇದೆ ಅಂತ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. It is need of the hour that some people, husband and wife, both will be working. But Swami says working women do not enjoy much happiness. Earning money solves some problems, but not all problems. And ಏನಾಗುತ್ತೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂದಾಗ ಮೇಡು, ಡ್ರೈವರು, ಕುಕ್ಕು ಅವರು ಇವರು ಇಟ್ಕೊಂಡು ಸಂಬಳ ಕೊಡೋದ್ರಲ್ಲೇ ನಿಮ್ ದುಡ್ಡಿರೋದೆಲ್ಲ ಹೋಗ್ಬೇಕು ಅಂತ ಹೇಳ್ತಾರೆ ಸ್ವಾಮಿ. So, but Swami says, don't go to work ignoring your family and children. Your priority should always be your family, husband and children. ಯಾಕಂದ್ರೆ ನೀವು ಇಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀರ, ಇನ್ನೆಲ್ಗೂ ಆಚೆ ಹೋಗಿ ಹೇಳ್ಕೊಡ್ತಾರೆ, ಮಕ್ಕಳು ದಾರಿ ತರ್ತಾರೆ ಅಂತ ಹೇಳಿ ಸ್ವಾಮಿ he says. And especially cooking in the house should be done by the lady of the house. ಯಾಕಂದ್ರೆ ಅವ್ರ ವೈಬ್ರೇಷನ್ಸ್ ಆ ಫುಡ್ ಅಲ್ಲಿ ಹೋಗುತ್ತೆ, ಕುಕ್ಕನ್ ಇಟ್ಕೊಳ್ಳೋದಲ್ಲ. ಸ್ವಾಮಿ insists that if you can do your household work and cooking, that is good ಅಂತ ಸ್ವಾಮಿ ಹೇಳ್ತಾರೆ. Coming to dharma, what is the dharma? ಧರ್ಮ ವಾಹಿನಿಯಲ್ಲಿ ತುಂಬಾ ಚೆನ್ನಾಗಿ 2 ಚಾಪ್ಟರ್ಸ್ ಗಳಿದೆ. ನಮ್ಮಲ್ಲಿ ನಾವು ಸ್ಟಡಿ ಸರ್ಕಲ್ ಮಾಡ್ತಿದ್ದೀವಿ ನಮ್ಮ ಸಮಿತಿಯಲ್ಲಿ ಎವ್ರಿ ಮಂತ್. I please request each and every one of you to attend. This is very beautiful. I'm not able to concise everything in 2 minutes today, but yes, what Swami says is character is the most important thing. If money is lost, nothing is lost. If health is lost, something is lost. But if character is lost, everything is lost. So the most important precious jewels for a woman is chastity and modesty. Chastity ಅಂದ್ರೆ ಪರಿಶುದ್ಧತೆ and modesty, ನಮ್ರತೆ. So ಅದರಲ್ಲಿ ಧರ್ಮ ವಾಹಿನಿಯಲ್ಲಿ there is some 3 lines. It says, without modesty, woman is devoid of beauty and culture. Humility, purity of thought and manners, meekness, ಅಂದ್ರೆ ಸೌಮ್ಯತೆ, surrender to high ideals, sensitivity, sweetness of temper. The particular blend of all these qualities is modesty. Modesty is the test of a woman's grandeur. So Swami insists so much on this. There are some mannerisms that Swami expects from women. Swami says, keep tongue under check. Talk sweetly and polite. The Western influence in our behavior, the way we dress up, everything has changed now.
Swami says, ನಮ್ಮ ಕಲ್ಚರ್ ಅದಲ್ಲ, ಜುಟ್ಟು ಬೊಟ್ಟು ಕಟ್ಟು ಅಂತ ಹೇಳ್ತಾರೆ. ಸೊ ವಿ ಶುಡ್ ಪ್ಲಾಟ್ ಅವರ್ ಹೇರ್ಸ್ ಪ್ರಾಪರ್ಲಿ. ಬೊಟ್ಟು ಇಟ್ಕೋಬೇಕು. ಬೊಟ್ಟು ಇಸ್ ನಾಟ್ ಜಸ್ಟ್ ಫಾರ್ ಫ್ಯಾಷನ್, ಇಟ್ ಹ್ಯಾಸ್ ಇಟ್ಸ್ ಡೀಪ್ ಇನ್ನರ್ ಸಿಗ್ನಿಫಿಕೆನ್ಸ್, ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಅಲ್ಲಿ ಆಜ್ಞಾ ಚಕ್ರ ಇದೆ, ಇಟ್ ಇಸ್ ಅನ್ ಇಂಟ್ಯೂಷನ್ ಸೆಂಟರ್. ಸೊ ಅದು ಬೊಟ್ಟು ಇಟ್ಕೋಬೇಕು ಅಂತ ಹೇಳ್ತಾರೆ ಸ್ವಾಮಿ. ಕಟ್ಟು ಅಂದ್ರೆ ವಾಟ್ ವಿ ವೇರ್ ಇಟ್ ಶುಡ್ ಬಿ ವೆರಿ ಮಾಡೆಸ್ಟ್ ಅಂಡ್ ವೆರಿ, ಹೆಂಗೆ ಅಂದ್ರೆ ಯಾರಾದ್ರೂ ನೋಡಿದ್ರೆ ನಮ್ಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ತರ ಇದೆ. ದಟ್ ಶುಡ್ ಬಿ ದ ವೇ ಹೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಅವರ್ ಸೆಲ್ಸ್ ಅಂಡ್ ವೇರ್ ಅವರ್ ಕ್ಲೋತ್ಸ್. ಆಮೇಲೆ ಸ್ವಾಮಿ ಹೇಳ್ತಾರೆ, ವುಮೆನ್ ಶುಡ್ ನಾಟ್ ಬಿ ಗಿವನ್ ಫ್ರೀಡಮ್ ಇನ್ ಸರ್ಟನ್ ಮ್ಯಾಟರ್ಸ್. Unbridled freedom is destructive of dharma and also harms the woman herself. Mixing in society without any discrimination produces ruinous results. I don't have to explain this, we are very much seeing in front of our eyes what is happening. So there is some role of man also. ಈ ಕಲಿ ಏಜಲ್ಲಿ the men feel that ಹೆಣ್ಣು ಅಬಲೆ ಅಂತ. No, Swami says she's Shakti Swarupa. You should never look down on women, and that is a sin ಅಂತಾರೆ ಸ್ವಾಮಿ. ಯತ್ರ ನಾರ್ಯಂತು ಪೂಜಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾರಿಗೆ ರೆಸ್ಪೆಕ್ಟ್ ಇರುತ್ತೋ ಅಲ್ಲಿ ದೇವತೆಗಳೇ ನಿಲ್ಲಿಸ್ತಾರೆ. Men should encourage women and be supportive ಅಂತಾರೆ ಸ್ವಾಮಿ. In fact, Swami ಹೇಳ್ತಾರೆ, men have more anger, ego, jealousy, passion. ಅವೆಲ್ಲ ಹೆಂಗಸರು ಕಡಿಮೆ ಇರುತ್ತೆ. Women do get angry sometimes, do make some mistakes, but you should forgive and correct them. Instructions for men. Never should the lady of the house shed tears. ಕಣ್ಣೀರು ಯಾವತ್ತೂ ಬರಿಸಬಾರದು ಮನೆ ಹೆಣ್ಣಿಗೆ. ಯಾಕಂದ್ರೆ ಹಂಗೆ ಮಾಡಿದ್ರೆ wealth and property will not remain in that house, and family will start to face many problems. Again, instructions for men. A house without a woman is like a forest, Swami. And when she is present, it is for rest. So men should respect and foster women ಅಂತ ಸ್ವಾಮಿ ಹೇಳ್ತಾರೆ. ನಾನು ಸ್ಕೂಲ್ ಕಾಲೇಜ್ಗಳಲ್ಲಿ ಇದ್ದಾಗ ನನ್ನ ಟೀಚರ್ಸ್ ಪ್ರೊಫೆಸರ್ಸ್ಗೆ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದೆ. ಅವ್ರ ಆಶೀರ್ವಾದದಿಂದನೋ ಏನೋ ನನ್ನ ಮಗಳು ಹುಟ್ಟಿದಾಳೆ, ಅವಳು ನನಗೆ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಪ್ರೆಸೆಂಟ್ ಮಾಡ್ತಾ ಇಷ್ಟೊಂದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಬೌಟ್ ವುಮೆನ್. She asked me, Amma, ishtondu Swami women hinge hange ಅಂತ ಹೇಳಿದ್ದಾರೆ 7 months. Why Swami is born as man? Okay. So I said, illa avatarama, adu God, it doesn't have to be male or female. He is a power, and avatar game, what work he has to do, whatever form he has to take, he has to come in that form. As usual, she is never satisfied with my answers. I told her, Swami, he says, love my uncertainty. I don't know. Premasai may be female only. So until he comes and shows what he is, I don't have to answer that. So there is some spiritual significance also in this when we are talking about women. ಏನು ಅಂತ ಹೇಳಿದ್ರೆ, in all these qualities that I described, all these female qualities are present in all beings, both men and women. ಒಂದ್ಸತಿ ಮೀರಾಬಾಯಿ ವೃಂದಾವನಕ್ಕೆ ಹೋಗ್ತಾರಂತೆ to meet Jiva Goswami. He is also a saint. She wants to go meet him. But Jiva Goswami ಹೇಳ್ತಾರೆ, ನಾನು ಯಾವ ಲೇಡೀಸ್ನು ಮೀಟ್ ಮಾಡಲ್ಲ, ನಾನು ಸಾಧು ಇದ್ದೀನಿ, ನಾನು ಯಾವ ಲೇಡೀಸ್ನು ಮೀಟ್ ಮಾಡಲ್ಲ. ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮಂತ ಭೇಟಿ ಮಾಡಲ್ಲ. ಸೊ ಅವಾಗ ಹೇಳ್ತಾರೆ ಮೀರಾ, ಹೌದಾ, ನಾನು ಅನ್ಕೊಂಡೆ ಈ ಇಡೀ ವೃಂದಾವನದಲ್ಲಿ ಪುರುಷ ಅಂತ ಇರೋದು ಕೃಷ್ಣ ಮಾತ್ರ, ನಾವೆಲ್ಲರೂ ಸ್ತ್ರೀಯರೇ ಅಂತ ಹೇಳ್ತಾರೆ. ಆಗ ಅವ್ರು ಗೋಸ್ವಾಮಿಯಲ್ಲಿ ಇಂಥ ಜ್ಞಾನಿ, ಇಂಥ ನನ್ನ ತರಿಸಿದ್ದಲ್ಲ, ಕಣ್ ತರಿಸಿದ್ದಲ್ಲ ಅಂತ ಹೇಳಿ ಆ ಥರ ನಡ್ಕೊಂಡ್ಬಂದು ಮೀರಾಬಾಯಿನ ಭೇಟಿ ಆಗ್ತಾರೆ. ಸೊ actually speaking, Prakriti is the female aspect of God, and that is the gross, the inert, and the Purusha is the subtle part, and Prakriti and Purusha are inseparable. Swami. So, in conclusion, as a take-home message, there are some things that we need to keep in mind, as in we should be aware of our speech, our behavior, and our appearance. Okay?
And home is our primary responsibility. And teaching values to the children, not just by ಬರೀ ಮಾತಲ್ಲಿ ಹೇಳುವಂಥದ್ದಲ್ಲ, by being good examples of ourselves. And also ನಾನು ಏನು ಹೇಳಿದೆ, ಈ feminism, all that when we talk about equality is wrong. Because that means we are downgrading ourselves. Swami has told we are actually superior with 7 powers. And when we talk about women empowerment, Swami here is taking one step ahead. He says, I am God, you are God. And when we realize that I am God, I'll think of what more empowerment we can have. That is the highest empowerment Swami is trying to get us there. So we should aim at realizing that. Jai Sai Ram. Sai Ram, any questions? Questions to ladies again, gents. ಜಾಸ್ತಿ ಇರುತ್ತೆ. We have heard that women only have more jealousy and women only are like ಹೆಣ್ಣಿಗೆ ಹೆಣ್ಣೆ ಶತ್ರು ಆ ಥರ ಎಲ್ಲ ಕೇಳಿರ್ತೀರಲ್ಲ. So, but they say that jealousy is especially jealousy is more in women than men. Swami has told that these are more in men compared to women. And Swami also in Dharma Agni says there is a lot of this imbalance and adharma nowadays that we see. And he says the reason for that is because of lack of intelligence and of the mothers of this generation. They have not paid attention in bringing up these children on dharmic path. That is the reason we are seeing so much of adharma giri dharma and Swami Hindar. So Swami has mentioned that it is more in men compared to women. So then we have to probably reduce on that and work on that. And ego or ಅಸೂಯೆ ಅದೆಲ್ಲ ಇರುವಾಗ ಅದನ್ನ ಪಾಸಿಟಿವ್ ಆಗಿ ನಾವು ಚೇಂಜ್ ಮಾಡ್ತೀವಿ. ಇವಾಗ she is so devoted and she is practicing it and she does so many things. I also should do that. So ಅದರಲ್ಲಿ ಒಂದು ಅಸೂಯೆ ಅಂದ್ರೆ ಓ she is having so much ಅದೆಲ್ಲ ಮಾಡ್ತಾ ಇದ್ದಾನೆ ಇವರು. ಸೊ ಅದನ್ನ ನಾವು ಮಾಡಬೇಕು. ಸೊ ಪಾಸಿಟಿವ್ ಆಗಿ ಅದನ್ನ ತಗೋಬೇಕು. ಅಸೂಯೆ in that positive. Jai Sai.